ನೋಡಮ್ಮಿ, ಹಂಗಾಡಿ ಹಿಂಗಾಡಿ ನಿಮ್ಗಂತೂ ಹೆಂಗ ಒಂದ್ ಮನೆಯ ಹುಡ್ಕಿದೀನಿ ಸರಿನಾ. ಒಂದು ಸೂಪರ್ ಆಗಿರೋ ಮನೆಯ ಹುಡ್ಕಿವ್ನಿ. ಬಾಡಿಗೆ ಕಟ್ಕೊಂಡು ಹೋಗ್ಬೇಕಷ್ಟೇನಿಯ. ಏನು ತೊಂದರೆ ಇಲ್ಲ. ನೋಡಿ ಅವರು ಇವರು ಮನೆಗೆ ಮನೆ ಕಂಡು ಅವರು ಇವರು ಇದು ಕಷ್ಟ ಪಡೋದಕ್ಕಿನ್ನೂ ಹೆಂಗೋ ನಿಮ್ಮ ಜೀವನ ನೀವು ರೂಪಿಸ್ಕೊಂಡು ನಿಮ್ಮ ಜೀವನ ನೀವು ನೋಡ್ಕೊಂಡು ಹೋಗ್ರಿ ಸರಿನಾ. ಎಲ್ಲ ಒಳ್ಳೇದೇನಿ ಆಯ್ತದೆ ಬರ್ರಿ. ಅದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ ನಿಮ್ಮ ಅಂತಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಬಂದಿದ್ದು. ಅದಕ್ಕೆ ನಿಮ್ಮ ಋಣನ ನಾನು ಸಾಯ ಗಂಟ ತೀರ್ಸಕ್ಕಾಗಕ್ಕಿಲ್ಲ ಅಂತ ಅನ್ನಿಸ್ತದೆ. ನಂದೇನು ಇಲ್ಲ ಮಿ, ನಂದು ಯಾವ ಋಣ ಯಾವ ಸಂಬಂಧ ನಂದು ಬಿಟ್ಟಾಕು. ನಂದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಂದು ಹೆಂಗಿದ್ರು ಆಯ್ತದೆ. ನಾನು ಯೋಚನೆ ಮಾಡ್ತಿರೋದು ನೀವಿಬ್ರು ಆಮೇಕಿಂದ ಜೀವನ ಮಾಡಕ್ಕೆ ಕೈಲಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಮದುವೆಗೆ ಬಿಟ್ಬಿಟ್ಟು ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಸಪ್ರೇಟ್ ಆಗೋಗ್ಬಿಟ್ರಿ ಅಂತಂದ್ರೆ ನಿಮ್ಮಮ್ಮ ಬಿಡ್ತದೆ ಅಂತ ಅನ್ಕೊಂಡ ನಿಮ್ಮಮ್ಮ ನನ್ನನ್ನು ಚೆನ್ನಾಗಿ ಹಾಕೊಂಡು ಚೆನ್ನಾಗಿ ರುಬ್ತದೆ. ಅದಕ್ಕೇನಿಯ ಎಷ್ಟೇ ಕಷ್ಟ ಬಂದ್ರು ಇಬ್ರು ಜೊತೆಯಾಗೇನಿಯ ಹೋರಾಟ ಮಾಡ್ಬಿಟ್ಟು ಗೆಲ್ಬೇಕು. ಇಬ್ರು ಪಿರುತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀರಾ. ಹಿಂಗೆ ಇದ್ರೆ ಹೆಂಗೆ ಹೇಳು. ಅದಕ್ಕೆ ನಂಗೂ ಅರ್ಥ ಆಯ್ತೈತೆ. ನೀವಿಬ್ರು ಪಾಪ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ನೀವು ನಮಗೋಸ್ಕರ ಎಲ್ಲನೂ ಏನೆಲ್ಲ ಮಾಡಿದ್ದೀರಾ. ನನಗೂ ಅರ್ಥ ಆಯ್ತೈತೆ. ಈಗ ನಾವು ಕಿತ್ತಾಡ್ಕೊಂಬಿಟ್ಟು ದೂರ ಆಗ್ಬಿಟ್ರೆ ಮನೆಗಿರೋರೆಲ್ಲನೂ ನಿಮ್ಮನ್ನೇನಿ ಅನ್ನೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನಾಗಲಿ ಇವರಾಗಲಿ ಇಬ್ರು ಯಾರೂ ನಾವಿಬ್ರು ಜೋರಾಗಿ ಎಲ್ಲನೂ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಏನೂ ಮಾಡೋದಿಲ್ಲ ಸರಿನಾ. ನಾವಿಬ್ರು ಎಷ್ಟೇ ಕಷ್ಟ ಬಂದ್ರೂ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗೇನೇ ಇರ್ತೀವಿ. ಅಷ್ಟು ರಮ್ಮಿ ಸಾಕು. ನಿಮ್ಮನ್ನು ಓಡ್ ಕಳಿಸ್ಬಿಟ್ಟು ಮದುವೆ ಮಾಡ್ಸಿರೋದಕ್ಕೂ ನಮಗೆ ಸಾರ್ಥಕ ಆಯ್ತದೆ. ಸರಿ ಸರಿ ಬರ್ರಿ ಮನೆ ತೋರಿಸ್ತೀವಿ. ನೋಡಮ್ಮಿ, ಇದೇನಿಯ ಮನೆ ಸಂತಕೈತಾ. ಬಾಡಿಗೆ ಎಲ್ಲ ಹುಸಿ ಕಮ್ಮಿ ಏನಿಯ, 3,000 ಅಷ್ಟೇ ಏನಿಯ. ಕಟ್ಕೊಂಡು ಹೆಂಗ ಹೋಗ್ಬೋದು. ಮನೇನಾಗಂತೂ ಸ್ವಲ್ಪ ಸಾಮಾನು ಗಿಮಾನು ಎಲ್ಲನೂ ಹಂಗಂಗೆ ಏನಿಯವೆ. ಸಾಮಾನ್ಗೆ ಏನೂ ತೊಂದರೆ ಇಲ್ಲ. ಒಂಚೂರು ತರಕಾರಿ ದಿನಸಿ ಪನ್ಸಿ ಏನಾರ ಒಂಚೂರು ಬೇಕಾಯ್ತದ ಅಷ್ಟೇನಿಯ. ನೋಡು ಈ ಮನೆನಾಗ ಹಸಿ ಎಲ್ಲ ನಾವು ನೀಟ್ ಮಾಡ್ಬಿಟ್ಟಿದೀವಿ. ಪಾಪ ನೀನು ಒಬ್ಳೆ ಏನು ಮಾಡ್ಕೊಂತೀಗ, ನಿನಗೂ ಕಷ್ಟ ಆಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟ್ ಮಾಡ್ಬಿಟ್ಟು ನೀಟಾಗಿ ಮಾಡ್ಬಿಟ್ಟಿವಿ ನೀ ಎಲ್ಲನೂ. ಇವತ್ತಿಗೆ ನಾವೇ ನೀಟ್ ಮಾಡ್ಕೊಂತ ಇದ್ವಿ. ಮನೆ ಮಾತ್ರ ಸೂಪರ್ ಆಗೈತೆ ಪದ್ವಕ್ಕ. ತುಂಬಾ ಥ್ಯಾಂಕ್ಸ್. ಈ ಮನೆ ನೋಡಿ ನಂಗಂತೂ ಬಹಳ ಖುಷಿ ಆಯ್ತು. ಈ ಮನೆ ನೋಡ್ಬಿಟ್ಟು ತುಂಬಾ ಥ್ಯಾಂಕ್ಸ್. ಅಯ್ಯೋ ಥ್ಯಾಂಕ್ಸ್ ಗಿಂಕ್ಸ್ ಎಲ್ಲ ಇವನ್ ಬೇಡ್ರಿ. ಮನೆ ನೋಡಿ ಬರ್ರಿ ಒಂದ್ ಕಿತ. ನೀವಿಬ್ರಿಗೂ ಇಷ್ಟ ಆಯ್ತದೋ ಇಷ್ಟ ಆಗಕ್ಕಿಲ್ವೋ ನೋಡಿ ಒಂದ್ ಕಿತ. ಎಲ್ಲನೂ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ನಿಸ್ತದೋ ಈ ಮನೆ ಬೇಡ ಅಂದ್ರೆ ಬೇಕಾದ್ರೆ ಬ್ಯಾರೆ ಹುಡ್ಕನಿ. ಈ ಊರಾಗೆ ಏನೇ ಇರ್ಬೇಕು ಅಂತ ನಾನೇ ತಾನೇ ಮನೆ ನೋಡಿದ್ದು. ನೋಡು ಬ್ಯಾರೆ ಊರಿಗೆ ಹೋದ್ರೆ ನೀವು ಕಷ್ಟ ಸುಖ ಅಂದ್ರೆ ಅಕ್ಕಪಕ್ಕ ಆಗಕ್ಕೆ ಯಾರು ಇರಕ್ಕಿಲ್ಲ. ಅದಕ್ಕೇನಿಯ ಕಷ್ಟ ಸುಖ ಅಂತಂದ್ರೆ ಆಗ್ಬೇಕಲ್ಲ ನಾನೇನಿಯ ಅಂತ ಹೇಳ್ಬಿಟ್ಟು ಬೇಕಂತಾನೇನಿಯ ನಾನೇನೇ ನಮ್ಮೂರಾಗೇನಿಯ ಚೆನ್ನಾಗಿರೋ ಮನೆಯೇ ಹುಡುಕಿದ್ದು. ನೋಡ್ರಮ್ಮಿ, ನಿನ್ಗೇನು ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ ಸರಿನಾ. ಮನೆ ನೋಡ್ಬರ್ರಿ ಒಂದ್ ಕಿತ. ಹೌದಕ್ಕ, ಒಳ್ಳೆ ಕೆಲಸ ಏನಿಯ ಮಾಡಿದೆ ಬಿಡು. ಇವ್ರಿಬ್ರಿಗೂ ಮನೆ ಹುಡಿ ಕೊಟ್ಬಿಟ್ಟು ಭಾಳ ಒಳ್ಳೆ ಕೆಲಸ ಏನಿಯ ಮಾಡಿದ್ಯಾ. ಹೆಂಗೋ ಇವರಿಬ್ರು ಸಂದಾಕಿದ್ರೆ ನಮ್ಗೆ ಅಷ್ಟೇ ಸಾಕಲ್ವೇ. ಇನ್ನೇನು ಬೇಕು ಹೇಳು ನಮಗೂ. ಹೆಂಗೋನು ಇಬ್ರು ಸಂದಾಗ ಜೀವನ ಮಾಡ್ಕೊಂಡೋದ್ರೆ ನಮ್ಮ ಯಾಲೂ ಯಾರು ಗೂಬೆ ಕೂರ್ಸಕ್ಕಿಲ್ಲ. ನೋಡಪ್ಪ ಹಿಂಗೆ ಓಡ್ ಕಳ್ಸಿದ್ರು ಮಾಡಿದ್ರು ಅಂತ ಹೇಳ್ಬಿಟ್ಟು. ಓ ಕಣಮಿ, ಯಾ ಗೂಬೆ ಉರಿಸ್ತೋ ತಮ್ಮೇಲೆ ತಲೆ ಮೇಲೆ ಉರಿಸ್ತಾರೆ ಬಿಡು. ಇವರಿಬ್ರು ನೋಡಿದ್ರೆ ನಿಜವಾಗ್ಲೂ ಇಷ್ಟಪಟ್ಟವ್ರೆ, ನಿಜವಾಗ್ಲೂ ಚೆನ್ನಾಗಿರ್ತಾರೆ ಅಂತಾನೆ ನೀ ಅನ್ನಿಸ್ತದೆ. ಅದಕ್ಕೆ ಮನೆ ಚೆನ್ನಾಗೈತೆ. ನಾವು ನೋಡಿದ್ವಲ್ಲ ಅವಾಗೇನಿಯ, ಇವ್ರು ನೋಡಿರ್ಲಿಲ್ಲ, ನೋಡ್ತಾವ್ರ ಅಷ್ಟೇನೇನಿಯ. ಸರಿ ಕಣಮಿ, ಒಂದು 10 ನಿಮಿಷ ಬತ್ತೀನಿ. ಸರಿ ಅತ್ಗೆ ಬಾಗಂಗ. ಒಂಥರ ಹಳ್ಳಿ ಮನೆ ಅಲ್ವಾ, ಆದ್ರೂ ಸೂಪರ್ ಆಗೈತಲ್ಲ. ಒಂಥರ ಹಳ್ಳಿ ಮನೆ ನೋಡಕ್ಕೆಲ್ಲ ಒಂಥರ ಚಂದನೇ ಸೂಪರ್ ಆಗೈತೆ ಹಳ್ಳಿ ಮನೆ ಅಂತನೂ. ನಾನು ಈ ತರ ಮನೆಯಲ್ಲಿ ಜಾಸ್ತಿ ಇಲ್ವಲ್ಲ, ಅದಕ್ಕೆ ಇವಾಗ ನೋಡಿದ್ರೆ ಬಹಳ ಖುಷಿ ಆಗ್ತಾ ಐತೆ. ಅಡುಗೆ ಮನೆ ಎಲ್ಲನೂ ಫುಲ್ಲು ವಿಲೇಜ್ ಸ್ಟೈಲ್ ಆಗೇನೆ ಐತೆ. ನಿಮ್ಮ ಒತ್ತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇನೆ. ನಮ್ಮ ಒತ್ತಿಗೆ ಇಷ್ಟೆಲ್ಲ ಮಾಡೈತೆ. ನಾವಿಬ್ರು ಜಗಳ ಮಾಡ್ಕೊಂಡಿದ್ದಂಗೆ ನಾವಿಬ್ರು ಕಷ್ಟಪಟ್ಬಿಟ್ಟು ಹಂಗೆ ಏನಿಯ ಜೀವನ ಮಾಡೋಣ ಅಷ್ಟೇನೆ. ಅಯ್ಯೋ ನಿನ್ನ ಹಂಗೆ ಬಿಟ್ಬಿಡ್ತೀನಿ ನಾನು. ಹೇಳು, ನೀನು ಯಾವುದೇ ಕಾರಣಕ್ಕೂ ನಾನು ಎಷ್ಟು ಕಷ್ಟ ಬಂದ್ರೂ ನಾನು ಕೈ ಬಿಡಲ್ಲ. ನಿನ್ನನ್ನು ರಾಣಿ ಥರ ನೋಡ್ಕೊಂತೀನಿ, ನಮ್ಮ ಮನೇಲಿ ಇರಿಸ್ಕೊಂಡು ನೀನು ಹಂಗೆ ನೋಡ್ಕೊಂತೀನಿ ಹಿಂಗೆ ನೋಡ್ಕೊಂತೀನಿ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದರೆ ನಾನು ಹಣೆ ಬರಹ ಸರಿ ಇಲ್ಲ. ನಮ್ಮಮ್ಮ ಮನೆ ಒಳಗಡೆನೂ ಬಿಟ್ಕೊಳ್ಳಿಲ್ಲ. ಸರಿ ಬಿಡು, ಬೇಡ ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲ ಅಂತಂದರೆ ಏನಂತೆ. ನೀನು ಇಲ್ಲೇನೇ ಚೆನ್ನಾಗಿ ನೋಡ್ಕೊಂತೀನಿ ಸಾಕು. ನಾನು ಓದಿದ್ದೆಲ್ಲನೂ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ಕೊಂಡು ಕೆಲಸ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ನಿನ್ನ ನಾನು ಚೆನ್ನಾಗಿ ನೋಡ್ಕೊಂತೀನಿ. ನನಗೆ ಕ್ಷಮಿಸ್ಬಿಡು. ನಾನು ನಮ್ಮ ಅಮ್ಮರೆಲ್ಲ ಚೆನ್ನಾಗಿ ನೋಡ್ಕೊತಾರೆ. ನಿನ್ನ ನಮ್ಮನೆ ದೊಡ್ಡ ಮನೆ ಕರ್ಕೊಂಡೋಗ್ಬಿಟ್ಟು ನೀನು ಇಟ್ಕೊತೀನಿ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದರೆ ಅದೆಲ್ಲನೂ ಉಲ್ಟಾಗೋಗ್ಬಿಡ್ತು. ಅದೇನೇ ಬೇಜಾರಾಗ್ತಾಯಿತ್ತು ನನಗಂತೂ. ಸರಿ ಬಿಡು, ಪರವಾಗಿಲ್ಲ. ಇಲ್ಲೇ ನಾನು ಹೆಂಗೋ ನೋಡ್ಕೊತೀನಿ. ಸರಿ ಬಾ, ನಿಮ್ಮ ಅತ್ತೆ ಅವ್ರು ಹೊರಟೋಗ್ಬಿಟ್ರಾ? ಎಲ್ಗೋ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಬರ್ತಾರೆ ಅಂತ ಅನ್ನಿಸ್ತದೆ. ಬರ್ರಿ, ಇನ್ನೇನು ಮನೆ ನೋಡಿದ್ಯಲ್ಲ ಆಯ್ತಲ್ಲ, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನಿನಗೆ ಈ ಕಷ್ಟ ಎಲ್ಲನೂ ಗೊತ್ತಿಲ್ಲ ಅಲ್ವಾ. ಪಾಪ ಹಳ್ಳಿಯಲ್ಲಿ ಎಂದು ಜಾಸ್ತಿ ಈ ಥರ ಹಳ್ಳಿಯಲ್ಲಿಲ್ಲ. ನೀನು ಏನು ಜಾಸ್ತಿ ಕಷ್ಟ ಏನಿಯ ನೋಡಿಲ್ಲ. ನಾನು ನೋಡಿದ್ದೀನಿ. ನಾನು ಸಣ್ಣ ಪುಟ್ಟ ಬೇಕಾದ್ರೆ ನಾನು ಕೂಲಿ ಕೆಲಸಕ್ಕೆ ಏನಿಯ ಹೋಗ್ಬಿಟ್ಟು ಮನೆ ಮೇಂಟೈನ್ ಮಾಡ್ತೀನಿ ಬಿಡು ಸರಿನಾ. ಏನೋ ನೀನು ಕೆಲಸಕ್ಕೆ ನೀನು ಹೋಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇನಿಯ ಕೆಲಸಕ್ಕೆ ಹೋಗ್ತೀನಿ. ಇದೇನು ಹಿಂಗೆ ಹೇಳ್ತಾ ಇದೆಯಾ? ನೀನೊಂದು ಕೆಲಸ ಕಳಿಸ್ಬಿಟ್ಟು ನಾನು ಸುಮ್ಮನೆ ಕುಂತ್ಕೊಳ್ಳೋಕ್ಕಾಗ್ತಿತ್ತಾ? ಇದೊಳ್ಳೆ ಚೆನ್ನಾಗಿ ಹೇಳ್ತಿದ್ಯಲ್ಲ. ಮದುವೆ ಮಾಡ್ಕೊಂಡಿರೋದು ನಾನು ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು, ಅಂತದ್ರಾಗ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡೋಕ್ಕಾಗ್ತಿತ್ತಾ ಹೇಳು? ನೀನು ಸುಮ್ಮನೆ ಇರು ನೀನು.
ಹಂಗಲ್ಲ, ನನ್ಗಾದ್ರೆ ಕಷ್ಟ ಎಲ್ಲನೂ ಗೊತ್ತು, ವ್ಯವಸಾಯ ಮಾಡಿ ಗೊತ್ತು, ಕಷ್ಟಪಟ್ಟು ಗೊತ್ತು, ಎಲ್ಲನೂ ಗೊತ್ತು ನನ್ಗಂತೂ. ಆದ್ರೆ ನಿನಗೆ ಆ ಥರ ಕಷ್ಟ ಎಲ್ಲ ಗೊತ್ತಿಲ್ವಲ್ಲ, ಅದಕ್ಕೆ ಸುಮ್ಮನೆ ಯಾಕೆ ನೀನು ಕಷ್ಟ ಅಂತ. ಏನಿಲ್ಲ ಮೇಡಮ್, ನಮ್ಗೆ ಯಾವ ಕಷ್ಟನೂ ಇಲ್ಲ, ನಾವು ಚೆನ್ನಾಗೇ ನೋಡ್ಕೊಂತೀವಿ, ಸರಿನಾ? ಆಮೇಲೆ ಏನಪ್ಪ ಈ ಹುಡ್ಗ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದು ಹೆಂಡ್ತಿನ ಕೂಲಿ ಕಳಿಸ್ತಾವ್ರೆ ಅಂತ ಅನ್ಕೊಳಲ್ವಾ ಹೇಳು? ತಗೊಳ್ರಿ, ತರಕಾರಿ ಸಾಮಾನು ಎಲ್ಲನೂ. ಅಯ್ಯೋ ಪದಕ, ಇವೆಲ್ಲ ಏನಕ್ಕೆ ತರಕ್ ಹೋಗಿದ್ರಿ ನೀವು? ನಾವೇ ಎಲ್ಲ ತಗೊಳ್ತಿದ್ವಿ ಅಲ್ಲ, ಮನೇನೇ ಕೊಟ್ಟಿದ್ದಲ್ದೆ ಮತ್ತೆ ಸಾಮಾನು ಗಿಮಾನ್ ಎಲ್ಲ ತಂದಿದಿರಲ್ಲ, ಇವೆಲ್ಲ ಏನಕ್ಕೆ ತರಬೇಕಿತ್ತು ಹೇಳಿ? ಅಯ್ಯೋ, ಹೊಸದಾಗ ಸಂಸಾರ ಶುರು ಮಾಡಿದ್ರೆ ಎಷ್ಟು ಕಷ್ಟ ಇರ್ತದೆ ಏನು ಎತ್ತ ಅಂತ ನನಗೂ ಗೊತ್ತು ಕಣಪ್ಪ. ಏನು ಹೊಸಿ ಕೆಲಸ ಇರ್ತದ ಮನೆಯಾಗ, ಹೊಸಿ ಖರ್ಚಿರ್ತದ ಹೇಳು. ಸಂಪಾದನೆ ಎಷ್ಟು ಮಾಡಿದ್ರು ಮನೆ ನಿಭಾಯಿಸೋದು ಕಷ್ಟ. ಅಂತದ್ರಾಗ ನಿಮ್ಮಿಬ್ರು ಸಂಪಾದನೆನೇ ಇಲ್ಲ ಪಾಪ. ನೀವು ಎಲ್ಲಿಂದ ತಗೊಂಬಿಟ್ಟು ಬರ್ತೀರಾ ಬೇಕಾಗಿರೋ ಐಟಮ್ಸ್ಗಳು, ಸಾಮಾನು? ಏನು ಅನ್ಕೊಂಬಿಟ್ಟಿದ್ದೀರಾ ಇಬ್ರುನುವೆ? ಸಂಸಾರ ಅಂತಂದ್ರೆ 10 ರೂಪಾಯಿ 20 ರೂಪಾಯಿನಾಗ ಆಗ್ಬಿಡ್ತದೆ. ಹೊಸ ಸಂಸಾರ ಶುರು ಮಾಡೋದು ಅಂತ ಅನ್ಕೊಂಬಿಟ್ಟಿದ್ದೀರಾ? ಲಕ್ಷ ಬೇಕಾಯ್ತದೆ. ಲಕ್ಷ ಬೇಡ ಅಂದ್ರೆ ಒಂದು 1000 ಬೇಕಾಯ್ತದೆ. ನೋಡಿ, ಈಗೇನು ನಾನೇನು ಕಂಡೋರ್ ಮನೆಗೆ ಏನಾರ ತಗೊಂಡೋಗ್ಬಿಟ್ಟು ಕೊಡ್ತಾ ಇದ್ದೀನ? ಏನಾದ್ರೂ ಕಂಡೋರ್ ಮನೆ ಕೊಡ್ತಾ ಇದ್ದೀನ? ಇಲ್ಲ ತಾನೇ. ತಗೊಳ್ಳಿ ಸುಮ್ಕೇನಿ, ಐಟಮ್ಸ್ ತಗೊಂಡು ಜೋಡಿಸ್ಕೊಳ್ಳಿ. ಯಾರಿಗ ಹತ್ರನೂ ಹೋಗ್ಬಿಟ್ಟು ಕೈ ಚಾಚೋದು, ಕೇಳ್ಕೊಳ್ಳೋದು ಅವೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನು ಅನ್ನಿಸ್ತದೋ ನಿಮ್ಗೆ ಅದನ್ನೇನಿಯ ಮಾಡ್ಕೊಳ್ಳಿ, ಸರಿನಾ? ತಗ, ನಿಂಗೆ ಇನ್ನೇನಮ್ಮಿ ಅಡುಗೆ ಬಡಿಗೆ ಮಾಡಕ್ಕೆ ಎಲ್ಲ ಅಂದ್ರೆ ನಿನಗೂ ಸಂದಾಗ್ ಬರ್ತದೆ. ನಾನೇ ನಿನ್ಗೆ ಹೇಳ್ಕೊಡ್ಬೇಕೆ ಹಂಗ್ ಮಾಡಮ್ಮಿ ಹಿಂಗ್ ಮಾಡಮ್ಮಿ ಅಂತ? ನೀನೇನು ಸಂಸಾರನ ಎಷ್ಟಿದ್ರು ನಿಭಾಯಿಸೋದು ನೀನು ಕಲ್ತಿದ್ಯಾ. ಕಲ್ತ್ಕೊಂಡು ಹೆಂಗೋ ನಿಭಾಯಿಸ್ಕೊಂಡು ಹೋಗ್ರಿ, ನಿಮ್ದು ಒಂದು ಸಂಸಾರ ಆಯ್ತದೆ. ಇಲ್ಲ ಅಂದ್ರೆ ಹಾಳಾಗೋಯ್ತದೆ. ತಗೊಳ್ಳಿ. ಥ್ಯಾಂಕ್ಸ್. ಅದಕ್ಕೆ ನಮ್ಮ ಅಮ್ಮಗಿನ ಹೆಚ್ಚಾಗೋಗ್ಬಿಟ್ಟು ನೀವಂತೂ ದೇವ್ರಣೆಗಳು ಎಷ್ಟು ಹೇಳಿದ್ರು ಎಷ್ಟು ಮಾಡಿದ್ರು ಬೇಡ ಅಂದ್ರೂ ಯಪ್ಪ ಏನು ಮಾಡಿದ್ರು ಒಳ್ಳೆ ಹೆಂಗೆ ಅಂತಂದರೆ ನೀವಂತೂ ಬಿಡಿ, ನಮ್ಮ ಅಮ್ಮ ಸಮೇತನೂ ನಂಗೆ ಸಹಾಯ ಮಾಡೋಕ್ಕಿಲ್ಲ. ಅಷ್ಟು ಸಹಾಯನ ನೀವೇನೇ ಮಾಡ್ತಾಯಿದ್ದೀರಾ ನಿಜವಾಗೂ. ಅದು ಎಷ್ಟು ಸಹಾಯ ಮಾಡ್ತಾಯಿದ್ದೀರಾ ನೀವಂತೂ. ನನಗಂತೂ ಹೆಂಗೆ ಇದನ್ನ ಹೆಂಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಕಮ್ಮಿನೇ. ವಾ, ಹಿಂಗೆ ಮಾತಾಡ್ಕೊಂಡು ನಿಂತ್ಕೋತೀರಾ? ಇಲ್ಲಾಂದ್ರೆ ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊತೀರಾ? ಬರೀ ಥ್ಯಾಂಕ್ಸು, ವೆಲ್ಕಮ್ಮು ಇವುದ್ರಾಗೆ ಜೀವನ ಹೋಯ್ತದೆ. ಜೀವನ ಹೆಂಗಿದ್ರು ನಾವು ಜೀವನ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಮುನ್ನುಗ್ತಿರ್ಬೇಕು ಅಷ್ಟೇನಿಯ, ಸರಿನೇ? ಬರೀ ಮದುವೆ ಮಾಡ್ಕೊಂಡು ಬರೋದು ಮುಖ್ಯ ಅಲ್ಲ, ಏನು ಮಾಡಬೇಕು ಮುಂದಕ್ಕೆ ಅಂತ ಯೋಚನೆ ಮಾಡಿ. ನೋಡಮ್ಮ, ಮನೆ ಮಾಡಿಕೊಟ್ಟು ಮನೆಗೆ ಎಷ್ಟು ಬೇಕೋ ಅಷ್ಟು ಸಾಮಾನು ತಂದುಕೊಟ್ಟು ಎಲ್ಲ ಸೆಟ್ಲು ಮಾಡಿಸೋ ಜವಾಬ್ದಾರಿ ನಂದು. ಮಾಡ್ತೀವಿ ಮುಂದಕ್ಕೆ ನೋಡಿ. ಏನಾರ ತಲೆ ಉಪಯೋಗಿಸ್ಕೊಂಡು ಏನಾರ ಮಾಡಬೇಕು. ಏನಮ್ಮಿ ನೀನು ಅಷ್ಟೇನಿಯ, ಇನ್ನೂ 1 ವರ್ಷ ಐತೆ. ಹೋಗ್ಬಿಟ್ಟು ಇಬ್ರು ಏನು ಬಿಡ್ಬೇಡ್ರಿ, ಹೋಗಿ ಎಕ್ಸಾಮ್ ಕೊಟ್ಬಿಟ್ಟು ಬರ್ರಿ. ಗೀಜ್ಗೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ, ಸರಿನಾ? ಫಸ್ಟ್ ನೀವು ಅಲ್ಲಿ ಓದೋದು ನೋಡ್ಕೋಬೇಕು, ಜೊತೆಯಾಗೆ ಮನೇನ ಸಂಸಾರನೂ ನಿಭಾಯಿಸ್ಬೇಕು ಕಣಮ್ಮಿ. ನಾನು ಇನ್ನೇನು ಶಾನೆ ಹೇಳಕ್ಕೆ ಹೋಗಕ್ಕಿಲ್ಲ. ನೋಡು, ಮನೆ ಸಾಮಾನೆಲ್ಲ ಎತ್ತಿಕ್ಕೊಂಡು ಮನೆಗೆ ಅಡುಗೆ ಪಡ್ಗೆ ಮಾಡ್ಕೊಂಡು ತಿನ್ಕೊಳ್ಳಿ. ನೋಡೋಣ, ನಾನು ಯೋಚನೆ ಮಾಡ್ತೀನಿ ಏನು ಮಾಡ್ಬೋದು ಅಂತ. ಸದ್ಯಕ್ಕೆ ನಾನು ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಬಂದ್ಬಿಟ್ಟಿದ್ದೀನಲ್ಲ, ನಂದು ಏನು ನಡೆಯೋಕ್ಕಿಲ್ಲ ಇವಾಗ ಅಲ್ಲಿ. ಈಗ ಹೋದ್ರು ಕ್ಯಾಕರ್ಸ್ ಹೋಗಿತಾರೆ ನನ್ನೊನ್ವೇ ಮನೆ ಒಳಗಡೆ ಹೋದ್ರಿ. ಈಗ ನಾನು ತಾನೇ ಏನು ಅಂತ ಹೇಳು ಏನು ಹೇಳೋಕ್ಕಾಗಕ್ಕಿಲ್ಲ. ಅದಕ್ಕೇನೆ ದುಡ್ಡು ನನ್ನ ಕೈಯಾಗ ಆಡ್ತಿಲ್ಲ ಇವಾಗ ಶಾನೆ. ನೀವು ನೋಡ್ಕೊತಾ ಇರ್ರಿ ನಿಧಾನಕ್ಕೊಂದೆ. ಸ್ವಲ್ಪ ದಿನ ಮನೆಗೋದ್ಮೇಲೆ ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡಿ ನಾನು ನಿಮ್ಗೂ ಕೊಡ್ತೀನಿ. ಚೇ ಆ ಪದಕ ಇಷ್ಟು ಮಾಡಿದಿರಲ್ಲ, ನಂಗೆ ಇಷ್ಟೇ ಏನಿಯ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ಮುಂದೆ ಏನಾರ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಏನಿಯ ಮಾಡ್ತೀನಿ. ದುಡ್ಡು ಸಂಪಾದನೆ ಮಾಡೋದಲ್ವಾ, ಕಷ್ಟಪಟ್ರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನಾನು ಸಂಪಾದನೆ ಮಾಡ್ತೀನಿ. ಅದಿರ್ಬೇಕು, ಗಂಡ್ಸಾದನಿಗೆ ಛಲ ಅನ್ನೋದು ಅದಿರಬೇಕು, ಸರಿನಾ? ಹಿಂಗೆ ಇರ್ಬೇಕು, ಹಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಛಲ ಅನ್ನೋದಿರಲೇಬೇಕು. ಸರಿ, ಏನೋ ಮಾಡ್ಕೊಳ್ಳಿ, ನಾನು ಬರ್ತೀವಿ. ಇನ್ನು ಕೂಲಿಗೆ ಬೇರೆ ಕರೆದವ್ರೆ, ಹೋಗಿಲ್ಲ. ಕೂಲಿಗೆ ಬೇರೆ ಹೋಗ್ಬೇಕು ನಾನು ಗಂಗಾ ಇಬ್ರು ಕೂಲಿಗೆ ಬರ್ತೀವಿ ಅಂತ ಒಪ್ಕೊಂಡ್ಬಿಟ್ಟಿದೀವಿ ಕಣಮ್ಮಿ. ಹೋಗ್ಬೇಕು. ನಮಗೂ 4 ಕಾಸು ಆಡ್ಬೇಕಲ್ಲ, ನಮಗೂ ಕುಂತ್ಕೊಂಡ್ರೆ ಜೀವನ ಆಯ್ತದೆ ನಮ್ಮಿ. ಅದಕ್ಕೆ ಹೋಗಿದ್ದೀನಿ, ಸರಿನಾ? ನೀವಿಬ್ರು ಏನು ನೋಡ್ಕೊಳ್ಳಿ. ನಾನು ಇನ್ನು ಬರ್ತೀನಿ. ಸರಿ ಅದಕ್ಕೆ ಆಯ್ತು. ನಿಜವಾಗ್ಲೂ ಹೊತ್ಗೇನಾದ್ನೇರು ಹೆಂಗ್ ಕಿತ್ತಾಡ್ತಾರೆ. ನೀವಿಬ್ರು ನೋಡಿದ್ರೆ ಒಂದ್ ಚೂರು ಕಿತ್ತಾಡೋದಿಲ್ವಲ್ಲ, ಎಷ್ಟು ಚೆನ್ನಾಗಿರ್ತೀರಲ್ವ ನೀವಿಬ್ರು. ನೀವು ನೋಡಿದ್ರೆ ನನಗಂತೂ ಹೊಟ್ಟೆ ಉರಿತದೆ. ಎಷ್ಟು ಚೆನ್ನಾಗಿದ್ದೀರಾ ನೀವಿಬ್ರು ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಒಬ್ರು ಸಹಾಯ ಅಂತ ಹೇಳ್ಬಿಟ್ಟು ಇಷ್ಟು ಸಹಾಯಕ್ಕೆ ನಿಂತ್ಕೊಂಡ್ಲೇ ಇಲ್ಲ. ಒಬ್ರು ಸಹಾಯ ಮಾಡಲಿಲ್ಲ. ಆದ್ರೆ ನಿಮ್ಮ ಮುತ್ತಿಗೆ ಎಷ್ಟು ಒಳ್ಳೇದು ನೋಡು, ನಮಗೋಸ್ಕರ ಅಂತ ಎಷ್ಟು ಸಹಾಯಕ್ಕೆ ನಿಂತ್ಕೊಂಡೈತಲ್ವಾ. ನಾನು ಅಯ್ಯೋ ಏನು ಮಾಡ್ಬೇಕಪ್ಪ ಅಂತ ತಲೆ ಕೆಟ್ಟೋಗಿತ್ತು. ಅಂತಂದ್ರೆ ಇಷ್ಟೆಲ್ಲ ಸಹಾಯ ಮಾಡ್ತಿರೋದು ನೋಡಿದ್ರೆ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಸರಿ ಬಾ, ನಿಂಗೆ ಅಡುಗೆ ಮಾಡೋಕ್ಕೆಲ್ಲ ಬರ್ತದೆ ತಾನೇ? ಇವತ್ತಾದ್ರೂ ನಿನ್ನ ಕೈ ರುಚಿ ತಿನ್ಬೇಕು, ಹೊಟ್ಟೆ ತುಂಬ ತಿನ್ನಣ. ಅಷ್ಟೇ ತಾನೇ, ನೀವು ಕೂತ್ಕೊಳ್ಳಿ, ನೋಡ್ತಾ ಇರ್ರಿ ನಾನು ಹೆಂಗೆ ಮಾಡ್ತೀನಿ ಅಡುಗೆನ ಅಂತ ಹೇಳ್ಬಿಟ್ಟು. ರುಚಿಯಾಗಿ ಮಾಡಾಕ್ತೀನಿ ನಾನಂತೂ ಅಡುಗೆನ. ಸೂಪರ್ ಆಗಿರ್ತೈತೆ ಅಡುಗೆ ಮಾತ್ರ ನಾನು ಮಾಡ್ತಾ ಇದ್ರೆ. ನೀವೇನೇ ಅಂತೀರಾ, ಇನ್ನೊಂದು ಸೌಟ್ ಹಾಕಿ ಸಾರು ಅಂತ ಅಷ್ಟು ಚೆನ್ನಾಗಿ ಮಾಡ್ತೀನಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ನಾನು ಹೋಗ್ಬಿಟ್ಟು ಮಾಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ, ನೀನು ಒಬ್ಳೆ ಹೆಂಗೆ ಮಾಡ್ತೀಯಾ? ನಾನು ನಿಂಗೆ ಏನಾದರೂ ಸಹಾಯ ಮಾಡ್ತೀನಿ ಬಿಡು. ನೀವು ಸಹಾಯ ಮಾಡೋದು ನನಗೆ,
ನೋಡಿದೀನಿ ನಿಮ್ಮ ಮನೇಲಿ 10 ಪೈಸದ ಕೆಲಸ ಮಾಡಿಲ್ಲ, ಇವಾಗ ನನಗೆ ನೀವು ಬಂದು ಸಹಾಯ ಮಾಡ್ತೀರಾ? ರೀ ಸುಮ್ಮನೆ ಕುತ್ಕೊಳ್ರಿ, ನಾನು ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಹಾ, ನಮ್ಮ ಅಮ್ಮನ ಎದುರು ಹಾಕೊಂಡ್ರು ಪರವಾಗಿಲ್ಲ, ಒಳ್ಳೆ ಹುಡುಗಿನೇ ಮದುವೆ ಮಾಡ್ಕೊಂಡಿದ್ದೀನಿ. ಹೆಂಗೋ ಕಷ್ಟನ ಸುಖನ ಜೊತೆಗಿರ್ತಾಳೆ, ಕೈ ಕೊಟ್ಟಂತೂ ಹೊರಟೋಗಲ್ಲ. ಅದಕ್ಕ ನೀನ್ ಕೂಲಿನಾಗ ದುಡ್ದಿರೋ ದುಡ್ಡೆಲ್ಲ ಕೊಟ್ಬಿಟ್ಟಲ್ಲ, ಇವಾಗ ಏನ್ ಮಾಡ್ತೀಗ? ಅಮ್ಮಿ ಹುಡ್ತಿದ್ದೆ ಅವ್ರೆ ನೂಲು ಮೇಯಿಸ್ತಾನೆ. ಬಾ ಏನೋ ಒಂದ್ ಆಯ್ತದೆ. ಪಾಪ ಅವ್ರನ್ನೂ ಓಡ್ ಕಳಿಸ್ಬಿಟ್ಟು ಮದುವೆ ಮಾಡಿಸಿದೀವಿ. ಅವಾಗ ಜೀವನ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ, ಎತ್ತೂ ಗೊತ್ತಿಲ್ಲ. ಈಗ ಇದ್ದಕ್ಕಿದ್ದಂಗೆ ಏನೇನ ಅವ್ರನ್ನ ಹಂಗೆ ಹಿಂಗೆ ಅಂತ ಬಿಡ್ಬಿಟ್ರೆ ಆಯ್ತದ ಹೇಳು? ಅಯ್ಯೋ ನೀನ್ ಸುಮ್ಕಿದ್ರೆ ಆಯ್ತು ನೀನು. ನೋಡು ಇವಾಗ ನಮ್ಮ ಪಾಡಗ್ ನಾವು ಹೆಂಗೋ ಕೂಲಿ ನದಿ ಮಾಡ್ಕೊಂಡು ಜೀವನ ಮಾಡ್ತಿದೀವಿ. ನನ್ನ ಆದ್ನಿಗೆ ಅಷ್ಟು ಏನೂ ಗೊತ್ತಾಗಕ್ಕಿಲ್ಲ ಅಲ್ವಾ? ಬಿಡು, ಹೆಂಗೋನು ಒಂದ್ 2 ದಿನ ಹೆಂಗೋನು ಅವರು ತೊಳ್ಕೊಂಡು ಜೀವನ ಅವರು ಕಲ್ತ್ಕೊಂತಾರೆ. ಈಗ ಏನು ಕೂಲಿಗೆ ಹೋಗಿರೋ ದುಡ್ಡು ಸ್ವಲ್ಪ ಹೋಯ್ತು, ಅಂಗಡಿನಾಗ ಹೋಸಿ ಸಾಲ ಮಾಡೀವ್ನಿ. ಅವಣ್ಣ ಹೆಂಗೋ ನಾನು ತೀರಿಸ್ಕೊತೀನಿ ಬಿಡು. ದಿನ ಕೂಲಿಗೆ ಹೋಯ್ತೀನಲ್ಲ, ಅದ್ರಾಗೆ 100 ರೂಪಾಯಿ ಎತ್ಬಿಟ್ಟು ಕೊಟ್ರು ಆಯ್ತದೆ. ಹೆಂಗೋ ನನ್ನ ಸಾಲ ನೋರಿತದೆ, ಎಲ್ಲ ಹೊರಿತದೆ. ಅಕ್ಕ ನೀನ್ ಒಬ್ಳೆ ಯಾಕೆ ಸಾಲ ತೀರಿಸ್ತೀಯಾ? ನಾನು ಸೇರಿ ಸಾಲ ತೀರಿಸ್ತೀನಿ. ನೀನ್ ಯಾಕೆ 100 ರೂಪಾಯಿ ಕೊಡ್ತೀಯಾ? ನಾನು ಕೂಲಿ ದುಡ್ಡಾಗ ನಾನು 100 ರೂಪಾಯಿ ಕೊಡ್ತೀನಿ ತಗ. ಇವತ್ತು ನಾನು ಈ ಪರಿಸ್ಥಿತಿನಾಗಿದ್ದೀನಿ. ಇವತ್ತು ನಾನು ಹೆಂಗೋ ನನಗೆ ಊರಾಗ ಒಂದು ತಲೆ ಎತ್ಕೊಂಡು ತಿರ್ಗಾಡ್ತೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀನೇನಿಯ. ನೀನಿಲ್ಲ ಅಂತಂದರೆ ಎಲ್ಲ ಆಗದ. ನೀನೇ ಹೇಳಕ್ಕ, ನಿನ್ನಿಂದನೇ ಎಲ್ಲ ಆಗಿರೋದು. ಅದಕ್ಕೆ ನಿನ್ನ ಬಿಟ್ಬಿಟ್ಕೊಂಡು ನಿನ್ನ ಒಬ್ಳೆ ನೋಡ್ಕೊಂತ ಬಿಡಕ್ಕಾಯ್ತದ? ನಾನು ಕೂಲಿನಾಗ ನಾನು 100 ರೂಪಾಯಿ ಕೊಡ್ತೀನಿ ಕಣಕ್ಕ. ಆದಷ್ಟು ಬೇಗ ಅಂಗಡಿ ಸಾಲನ ತೀರಿಸ್ಬಿಡೋಣ, ಸರಿನಾ? ಅಯ್ಯೋ ಗಂಗಾ, ನಂಗಿದೆಲ್ಲ ಒಂದ್ ಲೆಕ್ಕನ. ಜೀವನದಾಗ ಎಂತೆಂತ ಕಷ್ಟನೂ ನೋಡ್ಬಿಟ್ಟಿದೀನಿ. ಇದು ಯಾವ ಸೀಮೆ ಕಷ್ಟ ನನ್ಗಂತೂ. ಸದ್ಯ ನನ್ನ ನಾದ್ನಿ ಗಂಡ ಇಬ್ರು ಒಂದು ಒಳ್ಳೆ ಜಾಗಕ್ಕೆ ಸೇರಿದ್ರಲ್ಲ, ಅದೇನೇ ನಂಗೆ ಸಮಾಧಾನ ಅಷ್ಟೇನೆ. ನೀನ್ ಸುಮ್ಕಿರ್ ನೀನು. ಅಯ್ಯೋ ಅದ್ರಾಗ ಏನ್ ಸಾಲ ಏನೇನ್ ಕೋಟಿ ಮಾಡಿದೀವಿ, ಏನೋ ಒಂದ್ 3,000 ಇರ್ತದೆ, ಹೆಂಗೋ ತೀರ್ಸಿದ್ರೆ ಆಗಕ್ಕಿಲ್ವೇ? ಬಾ ಸರ್ನ. ನೋಡಿಯಕ್ಕ, ಕೂಲಿ ಬೇರೆ ಕರೆದಿದ್ರಲ್ಲ, ಹೋಗನ್ ನೋಡಿ. ಅರೇ ಅವಮ್ಮ ಆಗ್ಲೇ ನೋಡಿ ಬಾಯ್ ಬಿಡ್ಕಂತ ಇದ್ದಂಗವಳಿ, ಲೇಟಾಗಿ ಹೋಗ್ಬಿಟ್ರೆ ಅದಕ್ಕೂ ಬಡ್ಕೋ ಅಂತ ಸುಮ್ಕೇನೆ ನೀಯ. ಬಾಬಾ ಸರ್ನ. ಅಯ್ಯಪ್ಪ ತಿರ್ಗಾ ಅದ್ರಾಗೂ ಬೇಕಾರೆ ಕಟ್ ಮಾಡಾಕದೆ ಅಮ್ಮ ಕೂಲಿ ದುಡ್ಡು. ಈಗಲೇ ಕಷ್ಟದಾಗಿದ್ದೀವಿ. ಬಾ ಸರ್ನ ಹೋಗೋಣ.